ಎಲೆಕ್ಷನ್ಗೆ ಹೋಗುವಂಥದ್ದು ಅವರು ಜನಗಳಿಗೆ ನಾಟಕ ಆಡುವಂಥವ್ರು BJP ಅವರು JDS ಅವರು. ಮಾನ ಮರ್ಯಾದೆ ಇಲ್ಲ ಅವ್ರಿಗೆ, ನಮ್ಮ ಮೇಲೆ ಆಪಾದನೆ ಮಾಡೋರಿಗೆ. 5 ಯೋಜನೆಗಳು ಕೊಟ್ಟಿದ್ರಿ, ಹೇಳ್ತಾ ಇರೋದು ನಾನ್ಸೆನ್ಸ್ ಅಲ್ವಾ? ಯಾವುದು ಇವತ್ತು ಕೊರತೆ ಮಾಡಿದ್ದೀವಿ? 200 ಯೂನಿಟ್ವರೆಗಿನ ಬರೀ ಎಲೆಕ್ಷನ್ ಕೊಟ್ಟಿದ್ರಾ? 2 ವರ್ಷದ 4 ತಿಂಗಳು ಇದು ಲಿಸ್ಟು ಎಲ್ಲಪ್ಪ? ಲಿಸ್ಟು ಇಡೀ ಕೋಲಾರದ 1,70,000 ಜನಗಳು ಇದ್ರದ್ದು ಅನುಕೂಲ ಪಡ್ಕೊತಾ ಇಲ್ವಾ? ಮತ್ತೆ ಈ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇಲ್ವಾ? 10 kg ಅಕ್ಕಿ ಕೊಡ್ತಾ ಇಲ್ವಾ? 4,700 ಜನಕ್ಕೆ ಫ್ರೀ ಫೀಸ್ ಕೊಟ್ಟಿರ್ಲಿಲ್ವಾ? ಮತ್ತೆ ಪ್ರತಿ ಮನೆ ಯಜಮಾನಿ ಎಷ್ಟು ಸೇರ್ ಐತೆ? ಇಲ್ಲ ರೀ, ಎಷ್ಟು ಕೋಟಿ ಹೋಗೈತೆ ಈ ವರ್ಷ? ಎಷ್ಟು ಕೋಟಿ? 300 ಇಲ್ಲಪ್ಪ, ಜಾಸ್ತಿ ಇದೆ ನೋಡ್ರಿ. 308 ಕೋಟಿ ಬಸ್ ಕಟ್ಟಿದೀವಿ ದುಡ್ಡು. ಗೃಹ ಜ್ಯೋತಿಗೆ 1,70,00,000 ಜನ ತಗತ್ತವ್ರೆ. ಮತ್ತೆ ಅನ್ನಭಾಗ್ಯಕ್ಕೆ 12,43,000 ಜನ ಈ ಅನ್ನಭಾಗ್ಯ ಸದುಪಯೋಗ ಮಾಡ್ಕೊತಾವ್ರೆ. ಮನೆ ಯಜಮಾನಿ ಇದೆಯಲ್ಲಪ್ಪ ನೋಡ್ರಿ, ಮನೆ ಯಜಮಾನಿ ಬರೀ ಕೋಲಾರ ಜಿಲ್ಲೆಗೆ ಈ 2 ವರ್ಷ 4 ತಿಂಗಳಲ್ಲಿ 1,143 ಕೋಟಿ 40 ಲಕ್ಷ ರೂಪಾಯಿ ಡೈರೆಕ್ಟ್ ಅವ್ರ ದುಡ್ಡು ಹೋಗಿದೆ. ಈ ಮುಂಚೆ ಯಾವ್ದಾದ್ರು ಈ ಪಾಪಿಗಳು 1,100 ಕೋಟಿ ಅಲ್ಲ ರೀ, 1 ಕೋಟಿ ಕೊಟ್ಟು ಅದನ್ನ ಪಾಪಕ್ಕೆ ಹೋಗಿದ್ರಿ ಅಲ್ರಿ? ಯಾಕೆ ಸುಮ್ಮನೆ ಹೇಳ್ತಾರೆ? ಯಾವ BJP 1,143 ಕೋಟಿ ನೀವು ತಗೊಂಡ್ರಾ? ನಾನು ತಗೊಂಡ? ಮನೆ ಯಜಮಾನಿ ಯಾರಿದ್ದಾರೆ, ಯಾರು BPL ಹೋಲ್ಡರ್ಸ್ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ ಡೈರೆಕ್ಟ್ ಆಗಿ ಅಕೌಂಟಿಗೆ. ಯಾವುದು ಚುನಾವಣೆ ಟೈಮ್ಗೆ ಎಲೆಕ್ಷನ್ಗೆ ಹೋಗುವಂಥದ್ದು ಅವರು ಜನಗಳಿಗೆ ನಾಟಕ ಆಡುವಂಥವ್ರು BJP ಅವರು JDS ಅವರು. ಮಾನ ಮರ್ಯಾದೆ ಇಲ್ಲ ಅವ್ರಿಗೆ, ನಮ್ಮ ಮೇಲೆ ಆಪಾದನೆ ಮಾಡೋರಿಗೆ. ಯಾವುದು ಇದು ಲೆಕ್ಕಾಚಾರ? ಇದರಲ್ಲಿ ಒಂದೇ ಒಂದು ತಪ್ಪಿದ್ರೂ ನನಗೆ ಹೇಳಿ. 1,143 ಕೋಟಿ ಇಡೀ ಒಂದು ಕೋಲಾರ ಜಿಲ್ಲೆಗೆ ಹೋಗಿರೋವಂಥದ್ದು ನಮ್ಮ ತಾಯಂದ್ರಿಗೆ. ಸುಳ್ಳಾಯ್ತು? ಇಟ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಯಾವ್ದು ಎಲೆಕ್ಷನ್ ಚುನಾವಣೆಗಂತ ಹೋಗಿದ್ದೀರಾ? ಯಾವಾಗ ತಪ್ಪಿಸಿದ್ದೀರಿ? 2 ವರ್ಷ 4 ತಿಂಗಳಲ್ಲಿ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ ನಾವು ಅವ್ರ ಮಾತು ಕೇಳಬಾರ್ದು. ನೀವೆಲ್ಲ ಇದ್ದೀರಿ, ನೀವೆಲ್ಲ ಎಜುಕೇಟೆಡ್ಸ್ ಇದ್ದೀರಿ. ಸುಳ್ಳು ಹೇಳಕ್ಕಾಗ್ತದಾ? ಎಲೆಕ್ಷನ್ ಚುನಾವಣೆಯಲ್ಲಿ ಯಾರಾದ್ರೂ ಹೋಗಿದ್ರ? ಇಷ್ಟು ದಿನ ಈ 2 ವರ್ಷ 4 ತಿಂಗಳಾದ್ಮೇಲೆ ಯಾರಾದ್ರೂ ಹೋಗಿದ್ರೆ ಮಂಜು ಹೋಗಿರ್ತಾನೆ, ಅನಿಲ್ ಹೋಗಿರ್ತಾನೆ, ನಾನು ಹೋಗಿರ್ತೀನಿ, ನಿಮ್ಮ ಅಧ್ಯಕ್ಷರು ಹೋಗಿರ್ತಾರೆ. ಮತ್ತೆ ಇಲ್ಲಿ ನಾವೇ ಹೋಗಿರೋದು. ಕಾಂಗ್ರೆಸ್ MLC, ಕಾಂಗ್ರೆಸ್ ಮಿನಿಸ್ಟ್ರು, ಕಾಂಗ್ರೆಸ್ MLA ಅಧ್ಯಕ್ಷರು. ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಾರೆ? ಇಷ್ಟೆಲ್ಲ ದುಡ್ಡುಗಳು ಯಾರು ಕೊಟ್ಟದ್ದು? ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರೋದು. ಮೆಡಿಕಲ್ ಕಾಲೇಜ್ ಕೊಡ್ತಾ ಇರೋದು ಯಾರು? ಇಷ್ಟು ವರ್ಷಗಳ ಇತಿಹಾಸ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇದೆಯಾ? ರಿಂಗ್ ರೋಡ್ ಇದೆಯಾ? ಎಷ್ಟು ಕೋಟಿ? ಈಗ ಇದ್ರದ್ದು ಒಳಚರಂಡಿ ಮಂಡಿಯಿಂದ ನಮ್ಮ ಬೆಟ್ಟ ಐತಲ್ಲ, ಅಂತರ್ಗಂಗೆ ನಗರಸಭೆಯನ್ನಾಗಿ ಮಾಡಿದ್ದೀನಿ. ಮಾಲೂರ್ನ ಮತ್ತೆ ಕೋಲಾರ ಹೆಡ್ ಕ್ವಾರ್ಟರ್ಸ್ ನಗರಸಭೆ ಮಹಾನಗರ ಪಾಲಿಕೆ ಮಾಡ್ಬೇಕು ಅಂತ ಇದೀವಿ. ಗೈಡ್ಲೈನ್ ಇದೆ, ನಾನೇನೇ ಮಂತ್ರಿ. ಅದಕ್ಕೆ 2.5 ಲಕ್ಷ ಮಿನಿಮಮ್ ಜನಸಂಖ್ಯೆ ನಗರ ಪಾಲಿಕೆ ವ್ಯಾಪ್ತಿಗೆ ಬರಬೇಕು ಅಂತ ಗೈಡ್ಲೈನ್ ಇದೆ. ಅದು ಪರಿಶೀಲನೆಯಲ್ಲಿ ಇದೆ. MLA ಅವ್ರಿಗೆ ಹೇಳಿದ್ದೀನಿ. MLA ಅವರು ಭಾಳ ಉತ್ಸುಕರಾಗಿದ್ದಾರೆ ಕಾರ್ಪೊರೇಷನ್ ಮಾಡಬೇಕು ಅಂತ. ನಾನು ಅವ್ರ ಜೊತೆ ಇದ್ದೀನಿ. ಆದರೆ ಕ್ರೈಟೀರಿಯಾ ಅದನ್ನು ನಾವು ಫುಲ್ಫಿಲ್ ಮಾಡಬೇಕಲ್ಲ. ಸರ್ಕಾರದ ರೂಲ್ಸನ್ನು ನಾವೇ ಮಾಡಿರುವಂಥ ಕಾನೂನನ್ನು ಅದನ್ನು ಉಲ್ಲಂಘನೆ ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಜನಸಂಖ್ಯೆ 2.5 ಲಕ್ಷ ಆದ ಪಕ್ಷದಲ್ಲಿ ಮತ್ತೊಮ್ಮೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಮಹಾನಗರ ಪಾಲಿಕೆಗೆ ಉನ್ನತೀಕರಣ ಮಾಡುವಂಥ ಕೆಲಸ ನಾವು ಮಾಡ್ತೀವಿ.